ರಾಜ್ಯದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ನಿನ್ನೆ ಸ್ವೀಕರಿಸಿದರು. ಇವತ್ತು ರಾಜ್ಯಭಾರವನ್ನು ಆರಂಭಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವತ್ತು ಮೊದಲ ದಿನ ಸಹಜವಾಗಿಯೇ ಒಂದಿಷ್ಟು ಮೀಟಿಂಗ್ನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಪರ್ವ ಆರಂಭವಾಗಿದೆ. ಇವತ್ತು ಅಧಿಕಾರಿಗಳೊಂದಿಗೆ ಸಾಲು ಮೀಟಿಂಗ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ಮೀಟಿಂಗ್ ಫಿಕ್ಸ್ ಆಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಅವರ ಸಭೆ ಫಿಕ್ಸ್ ಆಗಿದೆ. ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಯೂಶಲಿ ಹೊಸದಾಗಿ ಯಾರೇ ಮುಖ್ಯಮಂತ್ರಿಗಳಾಗಿ ನೇಮಕವಾದಂತಹ ಸಂದರ್ಭದಲ್ಲಿ, ಅಧಿಕಾರವನ್ನು ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಮೊದಲ ಹೆಜ್ಜೆನೇ ಒಂದು ಕ್ಯಾಬಿನೆಟ್ ಮೀಟಿಂಗು, ಅದಾದ ಮೇಲೆ ಅಧಿಕಾರಿಗಳ ಜೊತೆಗಿನ ಮೀಟಿಂಗು. ನಿನ್ನೆ ಸಂಜೆ 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು. ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡೋದಕ್ಕೆ, ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಫ್ರೆಶ್ ಫೇಸ್, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಡಿ ಕೆ ಶಿವಕುಮಾರ್ ಅವರು. 64 ವರ್ಷ ರಾಜಕೀಯದಲ್ಲಿ ಚಿಕ್ಕೇಜೇನೆ, ಜೊತೆಗೆ ನಿರೀಕ್ಷೆಗಳು ಬೆಟ್ಟದಷ್ಟಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ಮೇಲೆ. ಸವಾಲುಗಳು ಕೂಡ ಅಷ್ಟೇ ಇದ್ದಾವೆ. ಹೇಗೆ ಅವರ ಆಡಳಿತ ವೈಖರಿ ಇರುತ್ತೆ, ಆಡಳಿತ ಹೇಗೆ ನಡೆಸ್ತಾರೆ ಅನ್ನುವಂತಹ ಕುತೂಹಲವೂ ಕೂಡ ಅದಕ್ಕಿಂತ ಜಾಸ್ತಿ ಇದೆ.